ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಪ್ರಿಯರೇ, ಕಳೆದ ದಿನಗಳಿಂದ ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವಂತೆ ಕರ್ತ ನಮ್ಮೆಲ್ಲರಿಗೂ ಸಹಾಯ ಮಾಡಿದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ಸೇರಿ ಇನ್ನೂ ಹೆಚ್ಚಾದಂಥ ವಿಷಯಗಳನ್ನು ಕಲಿತುಕೊಳ್ಳುವ, ಮಾತ್ರವಲ್ಲ ಕಲಿಯುತ್ತಾ ಕುಟುಂಬವನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ನಡೆಸಿಕೊಂಡು ಹೋಗುವಂಥದ್ದು, ಹೇಗೆ ಕುಟುಂಬದಲ್ಲಿ ಸಂತೋಷವಾಗಿರುವಂಥದ್ದು, ಕುಟುಂಬಗಳಲ್ಲಿ ಯಾವ ರೀತಿಯಾದಂಥ ಜವಾಬ್ದಾರಿಕೆಗಳು, ಯಾವ ರೀತಿಯ ನಿಯಮಗಳನ್ನು ಯಾವ ರೀತಿಯಲ್ಲಿ ಪಾಲಿಸಿಕೊಂಡು ಹೋಗುವಂಥದ್ದು ಎಂಬೆಲ್ಲ ವಿಷಯಗಳನ್ನು ನಾವೆಲ್ಲರೂ ಕಲಿಯುವಾಗೆ ಕರ್ತ ನಮಗೆ ಕೃಪೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯರೇ, ಬನ್ನಿ, ಇವತ್ತು ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಯಾಗಿ ಸಿಸ್ಟರ್ ಬೀನಾ ಅಬ್ರಹಾಂ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಸಿಸ್ಟರ್, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅನೇಕ ವಿಷಯಗಳನ್ನು ಅನೇಕರು ಕೇಳಿ ಪ್ರೋತ್ಸಾಹವನ್ನು ಹೊಂದಿದ್ದಾರೆ, ಮಾತ್ರವಲ್ಲ ಅನೇಕರ ಜೀವಿತದಲ್ಲಿ ಇದೊಂದು ಆಶೀರ್ವಾದವಾಗಿದೆ ಸಿಸ್ಟರ್. ಅದಕ್ಕಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವು ಕಲಿತಂಥ ಅನೇಕ ವಿಷಯಗಳನ್ನು ಇಲ್ಲಿ ಬಂದು ಕಲಿಸ್ತಾ ಇದ್ದೀರಿ. ಅದಕ್ಕಾಗಿ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಲಿ, ಪರಲೋಕದ ಆರೋಗ್ಯವನ್ನು ಕೊಡಲಿ, ದೇವರ ಬಲವನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ. ಇವತ್ತು ಮುಖ್ಯ ಒಂದು ವಿಷಯವನ್ನು ನಾನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸಿಸ್ಟರ್. ಕುಟುಂಬದಲ್ಲಿ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸುವಂಥದ್ದು, ಹೇಗೆ ಇರುವಂಥದ್ದು, ಮಕ್ಕಳ ಜವಾಬ್ದಾರಿಕೆ ಏನು, ಅನೇಕರು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಹಾಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಕುಟುಂಬದಲ್ಲಿ ಮಕ್ಕಳ ಪ್ರಾಮುಖ್ಯತೆ ಏನು, ಕುಟುಂಬದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸುವಂಥದ್ದು, ಯಾರು ಬೆಳೆಸಬೇಕು, ಇಬ್ಬರ ಅಂದರೆ ತಂದೆ ತಾಯಿಗಳು ಇಬ್ಬರು ಬೆಳೆಸಬೇಕಾ ಅಥವಾ ಒಬ್ಬರೇ ಬೆಳೆಸಬೇಕಾ, ಒಬ್ಬರೇ ಸಲಹೆ ಕೊಡಬೇಕಾ, ಹೇಗೆ ಏನು ಅಂತೇಳಿ ನೀವು ಹೇಳಿ ಸಿಸ್ಟರ್. ದೇವರಿಗೆ ಸ್ತೋತ್ರ. ಅಂದರೆ ನಾವು ನೋಡ್ತಾ ಇದ್ದೇವೆ ಮಕ್ಕಳ ವಿಷಯದಲ್ಲಿ ನೀವು ಕೇಳಿದಂಥ ಒಂದು ಪ್ರಾಮುಖ್ಯವಾದಂಥ ಒಂದು ಪ್ರಶ್ನೆ. ಈಗಿನ ಕಾಲದಲ್ಲಿ ಅನೇಕರಿಗೆ ಮಕ್ಕಳು ಇರುವಂಥದ್ದೊಂದು ಸಮಸ್ಯೆ, ಮಕ್ಕಳು ಇಲ್ಲದೇ ಇರುವಂಥದ್ದು ಮತ್ತೊಂದು ಸಮಸ್ಯೆ, ಎರಡೂ ಉಂಟು. ಆದರೆ ಮಕ್ಕಳಿದ್ದವರು ಯಾವ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ದೇವರ ಆತ್ಮನು ಬರೆದಿಟ್ಟಿದ್ದಾರೆ. ಖಂಡಿತವಾಗ್ಲು ಮಕ್ಕಳನ್ನು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮಕ್ಕಳನ್ನುವಂಥದ್ದು ದೇವರು ಕೊಡುವ ಬಹುಮಾನ. ಹೌದು, ದೇವರು ಕೊಡುವ ಆ ಬಹುಮಾನವನ್ನು ಯಾರು ಸ್ವೀಕರಿಸ್ತಾರೆ ಅವರಿಗೆ ನಿಜವಾದ ಬ್ಲೆಸ್ಸಿಂಗ್ ಇರುತ್ತೆ. ಹೌದು, ಯಾರು ಅದನ್ನು ತಡೆ ಮಾಡುತ್ತಾರೆ ಅವರಿಗೆ ಯಾವ ಒಂದು ಪ್ರತಿಫಲ ಆಶೀರ್ವಾದ ಇರುವುದೇ ಇಲ್ಲ. ಗಂಡ ಹೆಂಡತಿ ಮಕ್ಕಳು ಎನ್ನುವಂಥದ್ದೇ ಒಂದು ಕುಟುಂಬ. ಹೌದು, ಪರಿಪೂರ್ಣವಾದ ಕುಟುಂಬ ಆಗಬೇಕಾದಂಥದ್ದು. ಆದರೆ ಈಗಿನ ಕಾಲದಲ್ಲಿ ಏನು, ಮಕ್ಕಳು ಬೇಡ ಅನ್ನುವಂಥದ್ದು ಒಂದು ಫ್ಯಾಷನ್. ಸತ್ಯವೇದದಲ್ಲಿ ಯೇಸು ಹೇಳಿದ್ದಾರೆ ನೋಡಿ, ಕೊನೆಯ ಕಾಲದಲ್ಲಿ ಹೀಗೆ ಇಂಥ ಕಾಲ ಬರ್ತದೆ ಅಂತ ಹೇಳಿ. ಆದರೆ ನಿಜವಾಗ್ಲೂ ದೇವ ಭಕ್ತರಾದಂಥವರ ಜೀವಿತದಲ್ಲಿ ಅವರು ಯಾವ ರೀತಿಯಾಗಿ ಇರಬೇಕಂದ್ರೆ ಮಕ್ಕಳೊಂದಿಗೆ ಸಂತೋಷವಾಗಿ ಅವರು ದೇವರ ವಾಕ್ಯದ ಜ್ಞಾನವುಳ್ಳವರಾಗಿ ಮಕ್ಕಳನ್ನು ಬೆಳೆಸುವಂಥವರು ಆಗಿರಬೇಕು. ಗರ್ಭಫಲವು ಯೆಹೋವನ ಒಂದು ಬಹುಮಾನ, ಒಂದು ದೇವರು ಕೊಡುವ ಒಂದು ಗಿಫ್ಟ್ ಅದು. ಹೌದು, ಆ ಮಕ್ಕಳಿಗೋಸ್ಕರ ಅವರಿಗೆ ಬರೀ ತಿನ್ನಲಿಕ್ಕೆ ಕೊಟ್ಟು ಶರೀರ ಬೆಳೆಸೋದ್ರಲ್ಲಿ ಪ್ರಯೋಜನ ಇಲ್ಲ. ಅವರಿಗೆ ಯಾವ ರೀತಿಯಾಗಿ ನಾವು ಕೊಡಬೇಕು, ಎರಡೂ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಶರೀರಕ್ಕೆ ಬೇಕಾದ ಆಹಾರ ಅವರಿಗೆ ಉಣಿಸ್ತೇವೆ, ಅದಕ್ಕಿಂತಲೂ ಪ್ರಾಮುಖ್ಯತೆ ವಾಕ್ಯ, ಆತ್ಮಿಕವಾಗಿ ಬೆಳೆಸುವಂಥದ್ದು. ಅವರಿಗೆ ವಾಕ್ಯ ಕೊಡಬೇಕು. ಹೌದು, ವಾಕ್ಯದ ಜ್ಞಾನದಲ್ಲಿ ಅವರನ್ನು ಚಿಕ್ಕ ವಯಸ್ಸಿನಿಂದ ಬೆಳೆಸಬೇಕು. ಈಗ ಕೆಲವರು ಹೇಳ್ತಾರೆ ಸ್ಕೂಲಿಗೆ ಹೋಗುವಾಗ ಸ್ಕೂಲಿಂದೇ ಬಹಳಷ್ಟಿರುತ್ತೆ, ಇನ್ನೇನು ಕಲಿಸೋದು ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದು ಖಾಲಿ ನೆವ ಅಷ್ಟೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು, ಅದ್ರ ಜೊತೆಗೆ ಎಲ್ಲ ಸಾಕು. ದೇವರು ಕೊಡುವಂಥ ಮಕ್ಕಳನ್ನು ನಾವು ದೇವರಿಗೋಸ್ಕರ ಬೆಳೆಸಬೇಕು ಅಂತ ಎನ್ನುವಂಥದ್ದೇ ದೇವರು ಬಯಸುವಂಥ ವಿಷಯ ಅಂತ ಹೇಳಿ ಈ ಲೋಕದಲ್ಲಿರುವಂಥ ವಿದ್ಯಾಭ್ಯಾಸ ಅವರಿಗೆ ಕೊಡೋದು ಬೇಡ ಅಂತಲ್ಲ, ಅದು ಬೇಕು. ಆದರೆ ಪ್ರಾಮುಖ್ಯತೆ ಯಾವ ರೀತಿಯಲ್ಲಿರುತ್ತೆ, ಕರ್ತನಿಗೆ ಪ್ರಥಮ ಸ್ಥಾನ ಕೊಟ್ಟು ಅವರಿಗೆ ಯಾವ ರೀತಿಯಲ್ಲಿ ಅದು ಕೊಡಬೇಕು ಅನ್ನುವಂಥದ್ದು ತಂದೆ ತಾಯಿಯರಾದವರು ಕಲಿಸ್ಕೊಡ್ಬೇಕು. ನೀವು ಕೇಳಿದ್ರಿ ಯಾರಿಗೆ ಬಹಳ ಪ್ರಾಮುಖ್ಯತೆ ಅಂದರೆ, ಕೆಲವರು ಪ್ರಶ್ನೆ ಕೇಳಿದ್ರು, ಕುಟುಂಬದಲ್ಲಿ ಮಕ್ಕಳನ್ನು ಸಾಕುವಂಥದ್ದು, ಮಕ್ಕಳನ್ನು ಬೆಳೆಸುವಂಥದ್ದು ತಾಯಿದು ಮಾತ್ರನ ತಂದೆದು ಮಾತ್ರನ ಪಾತ್ರ, ಇಬ್ಬರದು ಸಹ ಸಮ ಪಾತ್ರ ಇದೆಯಾ ಅಂತೇಳಿ. ಅದನ್ನು ನಾನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೇನೆ, ಯಾರ ಪಾತ್ರ ಹೆಚ್ಚಾಗಿರ್ತದೆ ಹೇಗೆ ಅಂತೇಳಿ. ಖಂಡಿತವಾಗಲೂ ಇಬ್ಬರ ಪಾತ್ರ ಕೂಡ ಅಲ್ಲಿ ಬೇಕು. ತಂದೆಯ ಪಾತ್ರನೂ ಬೇಕು, ತಾಯಿಯ ಪಾತ್ರನೂ ಬೇಕು. ಇಬ್ಬರು ಕೂಡ ಒಟ್ಟಿಗೆ
ಅವರಿಗೆ ಏನು ಹೇಳಿಕೊಡ್ಬೇಕು, ದೇವರ ವಾಕ್ಯದ ಜ್ಞಾನ ಕೊಟ್ಟು ಒಳ್ಳೆ ಬುದ್ಧಿವಾದಗಳನ್ನು ಹೇಳಿಕೊಟ್ಟು ಉಪದೇಶ ಅಂತ ಹೇಳ್ತಾರೆ. ಅಂದರೆ ದೇವರ ವಾಕ್ಯದ ಭಯಭಕ್ತಿಯಿಂದ ಕೂಡಿದಂಥ ಒಂದು ಉಪದೇಶ ಉಂಟಲ್ಲ, ಅದನ್ನು ಅವರಿಗೆ ಇಬ್ಬರೂ ಕಲಿಸಬೇಕು. ತಂದೆ ತಿಳ್ಕೊಳ್ತಾರೆ, ತಾಯಿ ಕಲಿಸ್ಲಿ, ತಾಯಿ ತಿಳ್ಕೊಳ್ತಾರೆ, ತಂದೆ ಕಲಿಸ್ಲಿ, ಆಗುದಿಲ್ಲ. ಇಬ್ಬರು ತಮ್ಮ ಕೈಯಿಂದ ಆದಷ್ಟು ಏನು ಮಾಡಬೇಕು, ಒಟ್ಟಿಗೆ ಕುಳಿತುಕೊಂಡು ಕಲಿಸ್ಬೇಕು. ಇಲ್ಲದಿದ್ದರೆ ತಂದೆಯಂದರೆ ಕೆಲವು ಬ್ಯುಸಿಯಾಗಿ ಇರುವಂಥವ್ರು ಇದ್ದಾರೆ, ಆದರೂ ಅಂಥವರಲ್ಲಿ ಕೂಡ ಕೆಲವರು ಕಲಿಸುವಂಥವ್ರು ಇದ್ದಾರೆ. ಮನೆಗೆ ಬಂದ ಕೂಡಲೇ ಮಕ್ಕಳಿಗೆ ವಾಕ್ಯ ಹೇಳಿಕೊಡುವಂಥದ್ದು, ಕತೆ ಹೇಳಿಕೊಡುವಂಥದ್ದು ಏನೆಲ್ಲ ಮಾಡ್ತಾರೆ. ನನಗೆ ನೆನಪುಂಟು, ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವರು ನಮಗೆ ಸ್ಟೋರಿಗಳನ್ನು ಹೇಳಿಕೊಡ್ತಿದ್ರು. ಅವರು ವ್ಯವಸಾಯ ಮಾಡುವಂಥವ್ರು, ಆದರೂ ಟೈಮ್ ಇರುವಾಗ ವಾಕ್ಯ ಮತ್ತು ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡೋದು ಹೇಳ್ಕೊಡ್ತಿದ್ರು. ಅದನ್ನು ನಮಗೆ ಚಿಕ್ಕ ವಯಸ್ಸಿನಿಂದ ಹಾಗೆ ಅವರು ಕಲಿಸಿದ್ರಿಂದ ನಮಗೆ ಕಲೀಲಿಕ್ಕೆ ಆಯಿತು. ಈಗ ತಂದೆ ತಾಯಿ ಕಲಿಸದೇ ಇದ್ದರೂ ಕಲಿತಾರೆ, ಅದು ಬೇರೆ ವಿಷಯ. ಆದರೆ ತಂದೆ ತಾಯಂದಿರಿಗೆ ದೇವರು ಕೊಟ್ಟಂಥ ಪ್ರಾಮುಖ್ಯವಾದ ಜವಾಬ್ದಾರಿ ಮಕ್ಕಳನ್ನು ಆತ್ಮಿಕವಾಗಿ ಬೆಳೆಸಬೇಕು ಅನ್ನುವಂಥದ್ದು. ಅದಕ್ಕೆ ತಂದೆ ತಾಯಿ ಇಬ್ಬರು ಕೂಡ ಒಟ್ಟಿಗೆ ಕಲಿಸಬೇಕು. ಮತ್ತು ಕೆಲವೊಮ್ಮೆ ತಂದೆಂದರು ಮನೇಲಿ ಇರುವುದಿಲ್ಲ, ಏನೋ ಕೆಲಸದ ವಿಷಯವಾಗಿ ಹೊರ ದೇಶದಲ್ಲಿ ಇರ್ಬೋದು, ಎಲ್ಲ ಬೇರೆ ಕಡೆ ಜಾಬಲ್ಲಿ ಇರ್ಬೋದು. ಆಗ ತಾಯಿ ಜೊತೆಗೆ ಮಕ್ಕಳು ಹೆಚ್ಚಿರುವಂಥದ್ದು. ತಾಯಿ ಹೇಳ್ಕೊಡ್ಬೇಕಾದ ವಿಷಯಗಳು ಕೂಡ ತಾಯಿ ಹೇಳ್ಕೊಡ್ಲೇಬೇಕು. ತಂದೆ ಇಲ್ಲಲ್ಲ, ಹೇಗಾದರೂ ಇರಲಿ ಮಕ್ಕಳು, ನಾನೇನು ಹೇಳ್ಕೊಡೋದು. ಕೆಲವರು ತಾಯಿ ಹೇಳ್ತಾರೆ, ನಾನು ಎಷ್ಟು ಹೇಳಿದರೂ ಕೇಳೋದಿಲ್ಲ, ಮಕ್ಕಳು ಕೇಳೋದಿಲ್ಲ ಅಂತ ಹೇಳ್ತಾರೆ. ಮಕ್ಕಳಿಗೆ ಅವರಿಗೆ ತಂದೆ ಇಲ್ಲದೆ ಇರುವಾಗ, ಹತ್ತಿರ ತಂದೆ ಇಲ್ಲದಿದ್ದರೆ ತಾಯಿ ಆ ಒಂದು ಸ್ಥಾನ ಕೂಡ ತುಂಬಿಸಿ ಕೊಡಬೇಕು. ಹೌದು, ಭಯ ಬೇಕು ಮಕ್ಕಳಿಗೆ, ಪ್ರೀತಿ ತೋರಿಸ್ಬೇಕು, ಅಷ್ಟೇ ಒಂದು ಭಯ ಕೂಡ ಮಕ್ಕಳಿಗೆ ನಾವು ತೋರಿಸ್ಬೇಕು. ಅಂದರೆ ನೀವೀಗ ಹೇಳಿದರೆ ತಾಯಿಯ ಪಾತ್ರವನ್ನು ತಾಯಿ ಮಾಡಬೇಕು, ತಂದೆಯ ಪಾತ್ರವನ್ನು ತಂದೆ ಮಾಡಬೇಕು. ಅಕಸ್ಮಾತಾಗಿ ತಂದೆ ಅಲ್ಲಿ ಇಲ್ಲದೆ ಹೋದರೆ ತಂದೆಯ ಪಾತ್ರವನ್ನು ಸಹ ತಾಯಿಯೇ ಮಾಡಬೇಕು. ಹೌದು ಅಲ್ವಾ? ಈಗ ಮಗು ಬೆಳೆದು ಬರುವಂಥದ್ದು 3 ವರ್ಷ ತಾಯಿ ಜೊತೆಯಲ್ಲೇ. ಹೌದು, ಸ್ಟಾರ್ಟಿಂಗ್ ಆಗಿದ್ಮೇಲೆ 3 ವರ್ಷ ಆ ಮಗುಗೆ ಬೇಕಾದಂಥ ಎಲ್ಲ ಆತ್ಮಿಕವಾದಂತಹದ್ದು, ಭೌತಿಕವಾದಂಥ ಕಲಿಸಿಕೊಡುವಂಥದ್ದು ತಾಯಿ. ಹೌದು, ನನಗೆ ಗೊತ್ತುಂಟು. ಯಾಕೆ ಈಗ ನಮ್ಮ ಮಕ್ಕಳನ್ನು ಬೆಳೆಸುವಂಥ ರೀತಿ ನಮಗೆ ಗೊತ್ತು. ನೋಡಿ, ಮಕ್ಕಳು ಇವತ್ತಿನ ಸಿಚುವೇಶನ್ ನಾನು ಹೇಳ್ತೇನೆ. ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ? ಹೊಡೆದು ಬಡದು ತಿನ್ನಿಸ್ತಾರೆ. ಸರಿ, ಓಕೆ, ನೆಕ್ಸ್ಟ್ ಅದು ಬೇರೆ. ಮತ್ತು ಪುನಃ ಅವರು ಊಟ ಮಾಡಲಿಲ್ಲದಿದ್ದರೆ, ಅವ್ರ ಮಾತು ಕೇಳಲಿಲ್ಲದಿದ್ದರೆ, ಈಗ ಎಲ್ಲದಕ್ಕೂ ಮೊಬೈಲ್ ಪರಿಹಾರ. ಅಂದರೆ ನಾನು ಹೇಳೋದು ತುಂಬ ಅಬ್ಸರ್ವ್ ಮಾಡಿದ ಒಂದು ವಿಷಯ. ಈಗ ನಾವು ಊಟಕ್ಕೆ ಅಂತ ಹೇಳಿ ಕೂಡಿಸ್ಬೇಕಾದ್ರೆ ಮಕ್ಕಳು ಹೇಳ್ತಾರೆ ಮೊಬೈಲ್ ಕೊಡಿ. ಅಂದರೆ ಅದು ಅವರಿಗೆ ಬಂದ ರೀತಿ. ಈಗ ನೋಡಿ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಹಾಳು ಮಾಡುವಂಥದ್ದು ಯಾರು? ತಾಯಿಂದ ಅಲ್ವಾ? ಅದಕ್ಕಿಂತ ಮೊಬೈಲ್ ಕೊಡ್ತೀರಾ, ಓಕೆ, ಮೊಬೈಲ್ ಕೊಟ್ಟಾಗ ಸ್ಟೋರಿಗಳ, ದೇವವಾಕ್ಯ ಹಾಡುಗಳನ್ನು ಹಾಕಿ ಮಕ್ಕಳು ಕೇಳ್ತಾರೆ. ಮಕ್ಕಳು ಕೇಳಿ ಅದು ಹಾಡುಗಳು ಅವರಿಗೆ ಒಂದು ಪ್ರಸನ್ನತೆ ಅವರು ಅನುಭವಿಸ್ತಾರೆ, ಮಕ್ಕಳು ಅನುಭವಿಸ್ತಾರೆ. ಸ್ಪಿರಿಚುವಲ್ ಸ್ಟೋರೀಸ್ಗಳನ್ನು ನಾವು ತೋರಿಸಿದರೆ ಮಕ್ಕಳು ಅದೇ ಪ್ರಕಾರವಾಗಿ ಕ್ರಮವಾಗಿ ಅವರೇನು ಮಾಡ್ತಾರೆ, ಕಲ್ತ್ಕೊಂಡು ಬರ್ತಾರೆ. ಇನ್ನು ಕೆಲವೊಂದು ತಾಯಂದಿರನ್ನು ನಾನು ನೋಡ್ತೇನೆ, ತಿನ್ನಲಿಲ್ಲದಿದ್ದರೆ ಸರಿಯಾಗಿ ಹೊಡೆದು ಬಡಿದು, ನಾವು ಆ ರೀತಿಯಲ್ಲಿ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ. ನಾವು ಸ್ಟೋರಿ ಹೇಳ್ಕೊಂಡು, ನಾವು ಸ್ವಲ್ಪ ಹೊರಗಡೆ ಹೋಗಿ ಆಚೆ ಮಾಡಿ ಈಚೆ ಮಾಡಿ ಏನು ಮಾಡಿದ್ರು ಮಕ್ಕಳು ತಿಂತಾರೆ. ನಾವು ಒಂಚೂರು ಅವರೊಟ್ಟಿಗೆ ಅವರ ಹಾಗೆ ನಾವು ಆದರೆ, ಯಾಕೆ ನಾವು ಮಕ್ಕಳಿಗೊಂದು ಬೆಳೆಸ್ಕೊಂಡು ಬಂದಾಗ ನಾನು ಸಹ ತುಂಬ ಕಷ್ಟ ಅನುಭವಿಸಿದ್ದೇನೆ. ಫೇತ್ ನಮ್ಮ ಮಗ ಅವನ ವಿಷಯದಲ್ಲಿ ಸಹ ಬೆಳೀತಾ ಅಂದರೆ ಅವನು ಊಟ ಮಾಡಲಿಕ್ಕೆಲ್ಲ ಕೇಳ್ತಾ ಇಲ್ಲದಿದ್ದಾಗ ನಾವು ಅವರಾಗಿ ಆಗಬೇಕು. ಅವರಾಗಿ ನಮ್ಮೊಟ್ಟಿಗೆ ಇದ್ದ ಬ್ರದರ್ಸ್ಗಳಿಗೆ ಸಹ ಗೊತ್ತು ಹೇಗೆ ನಾವು ಅವರನ್ನೆಲ್ಲ ಬೆಳೆಸ್ಕೊಂಡು. ಹಾಗೆ ಮಕ್ಕಳನ್ನು ಬೆಳೆಸಬೇಕಾದ್ರೆ ಅದು ಕೆಲವೊಂದು ರೀತಿ ಇದೆ. ಹೊಡೆದು ಬಡ್ದು ಇದು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಮಕ್ಕಳನ್ನು ಮಕ್ಕಳಾಗೆ ನಾವು ತಗ್ಗಿಸಿ ನಾವು ಹೋದರೆ ಮಕ್ಕಳು ತಾನಾಗೆ ಬರ್ತಾರೆ. ಅದು ಬಿಟ್ಟು ನಾವು ಮಿಲ್ಟ್ರಿಗಳಾಗೆ ಅಂದರೆ ಬೇಜಾರು ಮಾಡ್ಕೊಳ್ಳಬೇಡಿ ಯಾರು, ನಾವು ಯಾರನ್ನು ನೋಯಿಸಲಿಕ್ಕೆ ನಾವು ಇದನ್ನು ಹೇಳ್ತಾ ಇಲ್ಲ. ಶಿಸ್ತು, ಕ್ರಮ, ಒಂದು ಸೇನಾದಳದಲ್ಲಿ ಇರುವವರು ಯಾವ ರೀತಿಯಲ್ಲಿ ಮಿಲ್ಟ್ರಿ ಮ್ಯಾನ್ಗಳಾಗಿರ್ತಾರೆ ಅದೇ ಪ್ರಕಾರವಾಗಿ ನಾವು ಮನೆಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ನಾವು ಮಾಡ್ತೇವೆ ಅಂತೇಳಿ ಅದು ಖಂಡಿತ ಆಗೋದಿಲ್ಲ. ಈಗ ಆ ಮಕ್ಕಳಿಗೆ ನಾವು ಬೇಕಾದಂಥ ರೀತಿಯಲ್ಲಿ ನಾವು ಅವರಿಗೆ ಇದು
ಕಲಿಸ್ಕೊಟ್ರೆ ಮಾತ್ರ. ನೋಡಿ, ನಾವು ಜ್ಞಾನೋಕ್ತಿಯಲ್ಲಿ ಸಹ ನಾವು ನೋಡ್ತೇವೆ, ನಾವು ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ನೀವು 22ನೇ ಜ್ಞಾನೋಕ್ತಿ 6ನೇ ವಾಕ್ಯದಲ್ಲಿ, ನಡೆಯಬೇಕಾದಂತ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆ ಅವನು ಹೋರೆ ಆಗುವುದಿಲ್ಲ. ನಾವು ಹೇಗೆ ಅವರಿಗೆ ಪಾಠ ಕಲಿಸ್ತೇವೆ ಹಾಗೆ ಮಕ್ಕಳು ಖಂಡಿತ ಕಲಿಯುತ್ತಾರೆ. ಎಫೆಸ 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಸಹ ಉಂಟು, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ. ಯಾವ ರೀತಿಯಲ್ಲಿ ಅವರಿಗೆ ಉಪದೇಶಿಸಬೇಕು, ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ಅಂತ ಹೇಳಿ ದೇವರ ವಾಕ್ಯನೇ ಹೊಡೆಯುವಂಥ ಸಮಯದಲ್ಲಿ ನಾವು ಹೊಡಿಬೇಕು. ಈಗ ಯಾವಾಗಲೂ ಮಕ್ಕಳನ್ನು ನೋಡಿ ಯಾವಾಗಲೂ ಚಿರಿ 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 ಮಾಡ್ತಾ ಇದ್ರೆ ಮಕ್ಕಳು ಏನು ಮಾಡ್ತಾರೆ? ಅವರು ಹಾಗೆ ಆಗ್ತಾರೆ. ಅಲ್ಲ, ಕೆಲವೊಂದು ಮಕ್ಕಳ ಒಂದು ಸ್ವಭಾವನ ಅಂದರೆ ಆ ಮಕ್ಕಳದು ತಪ್ಪು ಅಂತ ನಾನು ಹೇಳಲ್ಲ, ನಾವೇ ಅವರಿಗೆ ಅವಕಾಶ ಮಾಡಿ ಕೊಡುವುದು. ನಾವು ಯಾವಾಗಲೂ ಬೈತಾನೆ ಇದೆ, ಕೂತ್ಕೊಂಡ್ರು ಬೈತಾ ಇರೋದು, ನಿಂತ್ಕೊಂಡ್ರು ಬೈತಾ ಇರೋದು, ಯಾವಾಗಲೂ ನೀವು ಬೈತಾ ಇದ್ರೆ ಮಕ್ಕಳಿಗೆ ಏನಾಗ್ತದೆ ಹೇಳಿ? ಅವರಿಗೆ ಎಲ್ಲಿ ಪ್ರೀತಿ ಬರುತ್ತೆ? ಅವರಿಗೆ ಒತ್ತಡ ಆಗ್ತದೆ. ಅಯ್ಯೋ ನಾನೇನು ತಪ್ಪಾದಂಥ ಇದರಲ್ಲಿದ್ದೇನಾ ಅಂದರೆ ಅವರಿಗೆ ಹೇಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಅದನ್ನು ಸಹಿಸ್ಕೊಳ್ಳುವಂಥ ಕೆಪಾಸಿಟಿ ಇರಲ್ಲ. ಅವರ ಹೃದಯಕ್ಕೆ ಎಷ್ಟು ನೋವಾಗ್ತದೆ. ಹಾಗೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಏನು ಸ್ಫೋಟನ ಆಗ್ತದೆ ನೋಡಿ ಅದೇ ಪ್ರಕಾರವಾಗಿ ಅಲ್ಲಿ ಮಾಡ್ತಾರೆ. ನೀವು ಹೊಡಿಲಿಕ್ಕೆ ಬಂದರೆ ಅವ್ರು ನಮಗೆ ಉಲ್ಟಾ ತಿರುಗಿಸ್ತಾರೆ. ಆಗ ನೀವೆಂತ ಹೊಡಿಯೋದು ಅಂತೇಳಿ. ಅದಕ್ಕಿಂತ ಮಕ್ಕಳನ್ನು ಬಹಳ ತಾಳ್ಮೆಯಿಂದ ನಾವು ತಿದ್ದಬೇಕು. ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ಈಗ ರೀಸೆಂಟ್ಲಿ ಒಂದು 3 months ಬ್ಯಾಕ್ ಒಬ್ಬರು ನನಗೆ ಕಾಲ್ ಮಾಡಿದರು, ಬಿಲೀವರ್, ಯಾರು ಇಲ್ಲಿ ಅವರಲ್ಲ, ಅವರು ಹೊರಗಿರುವವರು. ಅವರು ಹೀಗೆ ಹೇಳಿದರು, ನನಗೆ ಅವರಿಗೆ 3 ಜನನ ಎಷ್ಟೇ ಮಕ್ಕಳು, ಕರೆಕ್ಟ್ ನನಗೆ ಅಷ್ಟು ಗೊತ್ತಿಲ್ಲ, ದೊಡ್ಡ ಮಗಳು. ಯಾವಾಗಲೂ ತಂದೆ ಮಗಳಿಗೆ ಬೈತಾನೇ ಇರೋದು ಸಿಸ್ಟರ್, ಯಾವಾಗಲೂ ನೀ ಅಂಥವಳು, ನೀ ಇಂಥವಳು, ನೀನು ಹೀಗೆ ಹಾಗೆ, ನೀನು ಉದ್ಧಾರ ಆಗಲ್ಲ. ಬಿಲೀವರ್ ನೋಡಿ, ಒಂದು ವಿಶ್ವಾಸಿಗಳ ಆಗಿದ್ದು ನಮ್ಮಲ್ಲಿ ಆತ್ಮಿಕವಾದಂಥ ಯಾವ ಗುಣ ಇದೆ ಹೇಳಿ? ಬೇಡವಾದಂಥ ನೀನು ಮೂರ್ಖಳು, ನೀನು ದಡ್ಡಿ, ನೀನು ಉದ್ಧಾರ ಆಗಲ್ಲ, ನಿನಗೆ ಒಂದು ಲೈನ್ ಸಿಗಲ್ಲ. ಎತ್ತ ಮಗುವಿಗೆ ನೀನು ಆ ರೀತಿಯಲ್ಲಿ ಎಲ್ಲ ಶಾಪ ಹಾಕಿದರೆ ಮಗುವಿನ ಮನಸ್ಸಿಗೆ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತದೆ ಹೇಳಿ? ಖಂಡಿತ ಅವ್ರು ಒಡೆದು ಹೋಗ್ತಾರೆ ಮಕ್ಕಳು. ಈಗ ನಾನು ನೆನೆಸ್ತೇನೆ, ಅವಳಿಗೆ ಒಂದು 20-22 ವರ್ಷ ಪ್ರಾಯ ಆಗಿರ್ಬೋದು, ಅಷ್ಟು ದೊಡ್ಡ ಮಕ್ಕಳಿಗೆ. ಈಗ ಆ ಹುಡುಗಿಗೆ ನೀನು ಕೈ ಎತ್ತಿದ್ರೆ ಸಿಸ್ಟರ್, ನಾವು ಗದರಿಸೋದು ಬೇರೆ, ಮಕ್ಕಳಿಗೆ ಬರ್ತದೆ. ಯಾವ ಮಕ್ಕಳು ಪರ್ಫೆಕ್ಟ್ ಆಗಿದ್ದಾರೆ? ನಾವು ಸಹ ಮಕ್ಕಳಾಗಿ ಇದ್ದವರಲ್ಲ. ನಾವು ನಮ್ಮ ಪ್ರಾಯದಲ್ಲಿ ಎಷ್ಟೆಲ್ಲ ಮಾಡಿದ್ದೇವೆ ಹೇಳಿ. ಮತ್ತೆ ನಾವು ಈ ಆಡಿದಂಥ ಆಟಗಳು ನಮ್ಮ ಮಕ್ಕಳು ಆಡ್ತಾ ಇಲ್ಲ ಅಲ್ವಾ? ನಾವು ಬೆಳೆದು ಬಂದಂಥ ರೀತಿ ಬೇರೆ, ಈಗ ಮಕ್ಕಳು ಬೆಳೀತಾ ಇರುವಂಥ ರೀತಿ ಬೇರೆ. ಹಾಗಿದ್ಮೇಲೆ ಅವರಿಗೆ ಬೇಕಾದಂಥ ದೇವರ ಭಯಭಕ್ತಿಯಲ್ಲಿ ನಾವು ನಡೆಸಿ ಸರಿಯಾದಂಥ ಮಾರ್ಗದಲ್ಲಿ ನಾವು ಅವರಿಗೆ ತಿದ್ದುವುದಾದರೆ ದೇವ್ರ ಮಕ್ಕಳು ಖಂಡಿತವಾಗಿ ಏನಾಗ್ತಾರೆ ಹೇಳಿ? ಆಶೀರ್ವದಿಸಲ್ಪಡ್ತಾರೆ, ಸರಿಯಾದಂಥ ರೂಟಿಗೆ ಬರ್ತಾರೆ. ಅದು ಬಿಟ್ಟು ಬೆಳಿಗ್ಗೆ ನೀವು ಎದ್ದಿದ ತಕ್ಷಣ ಅವರು ಹೇಳಿದ ಮಾತು ಉಂಟಲ್ಲ, ಅವರು ನೀನು ಸಾಯೋದೂ ಇಲ್ಲ, ನೀನು ಬದುಕಿನೂ ನಮಗೇನು ಪ್ರಯೋಜನ ಇಲ್ಲ, ನಿನ್ನಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ನೀನು ಒಂದು ಹುಡುಗಿನ. ಅವಳು ನನಗೆ ಫೋನ್ ಮಾಡಿ ಎಂತ ಹೇಳಿದ್ಲು ಗೊತ್ತಾ? ಆಂಟಿ, ಹಾಗಿದ್ರೆ ಇವ್ರಿಗೆ ನಾನು ಮಗಳಲ್ವಾ? ಇವ್ರು ನನ್ನನ್ನು ಇರಲಿಲ್ವಾ? ನನ್ನಮ್ಮ ಇರಲಿಲ್ವಾ? ಇವ್ರು ಯಾಕೆ ನನಗೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ? ಮತ್ತು ಇನ್ನೊಂದು ಎಂತ ಹೇಳಿದರೆ, ನೀನು ಹೋಗುವಾಗ ನಿನಗೊಂದು ಆಕ್ಸಿಡೆಂಟ್ ಆದರೂ ಆಗೋದಿಲ್ಲ, ನಿನಗೇನೂ ಆಗೋದಿಲ್ಲ, ನೀನು ಹಾಗೆ ಆದರೂ ಸತ್ತರೆ ನನಗೆ ಸಮಾಧಾನ. ಒಂದು ವಿಶ್ವಾಸಿ ತಂದೆ ಒಂದು ಮಗುವಿಗೆ ಈ ರೀತಿಯಲ್ಲಿ ಹೇಳಬೇಕಾದ್ರೆ ಏನಾಗ್ತದೆ ಹೇಳಿ? ನಾನು ಅದೇ ನೆನೆಸ್ಕೊಂಡೆ. ಅವಳು ಫೋನು ಒಂದು 1.5 ಗಂಟೆ ಟೈಮ್ ಮೇಲೆ ಮಾತಾಡಿದ್ದಾಳೆ. ಖಾಲಿ ಅಳ್ತಾನೆ ಇದ್ದು ಸಿಸ್ಟರ್. ನನಗೆ ಅವಳು ಮಾತಾಡಬೇಕಾದ್ರೆ, ನಿಮಗೆ ಸಹ ಒಂದು ಮಗಳಿದ್ದಾಳೆ ಆಂಟಿ, ನಾನು ನೋಡ್ತೇನೆ, ನೀವೆಷ್ಟು ಪ್ರೀತಿಯಿಂದ ನೀವು ಇದು ಮಾಡ್ತೀರಾ, ನೀವು ಅದು ವರ್ಷಿಪ್ ಆ ಟೈಮಿಂದನೂ ನಾವೊಂದು ಟೈಮಲ್ಲಿ ಸಹ ನಾನು ನೋಡ್ತೇನೆ, ನೀವು ಕಣ್ಣಲ್ಲಿ ಅವಳಿಗೆ ಪ್ರೀತಿಸು ಅಂದರೆ
ನೀವು ಮಾತಾಡೋದು ಅದೆಲ್ಲ ನಾನು ತುಂಬ ನೋಡ್ತಾ ಇರ್ತೀನಿ. ನೀವು ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ಯಾಕೆ ನಾವೆಲ್ಲರೂ ಒಂದು 30 ವರ್ಷದಿಂದ ವಿಶ್ವಾಸಿಗಳು, ನಮ್ಮ ಫ್ಯಾಮಿಲಿಯವರೆಲ್ಲ. ಆದರೆ ನನ್ನ ತಂದೆ ಮಾತ್ರ ಯಾಕೆ ಹೀಗೆ, ನನ್ನನ್ನು ನೋಡಿದರೆ ಯಾಕೆ ನೋಡಿ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿ. ಮಕ್ಕಳು ಸಹಜವಾಗಿ ತಪ್ಪು ಮಾಡ್ತಾರೆ ಸರ್, ತಿದ್ದುವಂಥದ್ದು ನಮ್ಮ ಕರ್ತವ್ಯ. ಮತ್ತೆ ಕ್ಷಮಿಸ್ಬೇಕಲ್ಲ, ತಂದೆಯಿಂದ ತಾಯಿಂದರು ಕ್ಷಮಿಸ. ಅವತ್ತು ಯಾವತ್ತೋ ಒಂದು ಸಾರಿ ಮಾಡಿದ ತಪ್ಪನ್ನು ನಾವು ಪುನಃ 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 ಅವ್ರಿಗೆ ಹೇಳ್ತಾ ಇದ್ರೆ ಅವ್ರಿಗೆ ಏನಾಗ್ತದೆ ಹೇಳಿ? ಏನಾಗ್ತದೆ? ಕೋಪ ಬರುತ್ತೆ, ಕೋಪ ಸಹ ಬರ್ತಾರೆ, ಮತ್ತು ಅವರು ಹೊರಟಾಗಿ ಹೋಗ್ತಾರೆ, ತುಂಬ ಹೊರಟಾಗ್ತಾರೆ. ಅವಳು ಹೇಳಿದ್ಲು, ಹಾಗಾದರೆ ಆಂಟಿ ನಾನು ಸೂಸೈಡ್ ಮಾಡ್ಕೊಳ್ಳೋದ್ರೆ ಏನು ತಪ್ಪಿಲ್ಲ ಅಲ್ಲ. ಈಗ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ನಿಜವಾಗಲೂ ಆ ಮಗುಗೆ ಏನಾದರೂ ತೊಂದರೆ ಆದರೆ, ಆ ಮಗು ಆತ್ಮಕ್ಕೆ ಏನಾದರೂ ಪೆಟ್ಟಾದರೆ ಅದರ ಹೊಣೆ 100% ತಂದೆನೆ. ಹೌದು, ನಾನು ದೇವರ ಮುಂದೆ ಲೆಕ್ಕ ಕೊಡಬೇಕಲ್ಲ. ಅವಳು ಹೇಳಿದ್ದು, ಹಾಗಾದರೆ ಒಂದು ಮಗುವಿಗೆ ಒಂದು ರೀತಿ ಮಾಡ್ತಾರೆ, ಇನ್ನೊಂದು ಮಗುವಿಗೆ ಇವರು ಈ ರೀತಿ ಇನ್ನೊಂದು ರೀತಿಯಲ್ಲಿ ಮಾಡ್ತಾರಲ್ಲ, ಎಲ್ಲರ ಮನೇಲಿ ಇದೇ ರೀತಿಯಲ್ಲ ಆಂಟಿ ಅಲ್ವಾ, ನಮ್ಮ ಮನೆಯಲ್ಲಿ ಮಾತ್ರ ಹೀಗೇನಾ? ಹಾಗಾದ್ಮೇಲೆ ಅವ್ರು ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ನೀನು ಸಾಯಿ ಅಂತೇಳಿ. ನಾನು ಸೂಸೈಡ್ ಮಾಡ್ಕೊಳ್ಬೋದು, ಸೂಸೈಡ್ ಮಾಡಿಕೊಂಡು ಸಹ ಸಾಯ್ಬೋದಲ್ಲ. ನನಗೆ ಆಗ ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗಲಿ. ನಾನು ಹೇಳಿದೆ, ಎಲ್ಲದಕ್ಕೂ ಆತ್ಮಹತ್ಯೆ ಎಂಬುವಂಥದ್ದು ಕೊನೆ ಅಲ್ಲ, ಉತ್ತರನೂ ಅಲ್ಲ. ನಿನಗೆ ತುಂಬ ಡಿಪ್ರೆಸ್ ಆಗ್ತದ, ದೇವರ ಹಾಡು ಕೇಳು, ದೇವರ ವಾಕ್ಯ ಕೇಳು ಆಂಟಿ. ಅದಕ್ಕೂ ಸಹ ಸಮಸ್ಯೆ, ಅದೂ ಸಮಸ್ಯೆ ನಮ್ಮ ಮನೇಲಿ. ಅಲ್ಲ, ವಿಶ್ವಾಸಿಯಾದ ತಂದೆ ಪ್ರೀತಿ ತೋರಿಸದೆ ಆ ಮಗುವಿನ ಹತ್ರ ಹೊರಟಾದರೆ, ನಾಳೆ ಈ ಮಗು ನಂಬಿಕೆಯಲ್ಲಿ ನಿಲ್ಲದೆ ಹೋದರೆ ಯಾರು ಹೊಣೆ ಆಗ್ತಾರೆ? ಬೇರೆ ಎಲ್ಲರ ಹತ್ರನೂ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಅವ್ರ ತಂದೆ. ಅವ್ರ ಮಗಳ ಹತ್ರ ಮಾತ್ರ ಸಿಸ್ಟರ್ ಪ್ರೀತಿಯಿಂದ ಮಾತಾಡಲ್ಲ. ನಾನು ಅದೇ ನೆನೆಸ್ಕೊಂಡೆ, ಇವರು 30 ವರ್ಷದ ವಿಶ್ವಾಸಿ ಆಗಿ ಇವರು ಯಾವ ರೀತಿಯಲ್ಲಿ ಒಂದು ವಿಶ್ವಾಸ ಜೀವಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಹೇಗೆ ನಡೆಸ್ಕೊಂಡು ಅಂದರೆ ತೋರಿಕೆಗೆ ಮಾತ್ರ ನೀನು ಹೊರಗಡೆ ಪ್ರೀತಿ ತೋರಿಸಿ, ಕುಟುಂಬದಲ್ಲಿ ನೀನು ನಿನ್ನ ಹೆಂಡತಿಗೆ ಕೊಡುವಂಥ ಪ್ರೀತಿಯನ್ನು ನೀನು ಕೊಡದೆ, ನಿನ್ನ ಮಕ್ಕಳಿಗೆ ಪ್ರೀತಿಯನ್ನು ಕೊಡದೆ, ನಿನ್ನ ಮಕ್ಕಳಿಗೆ ಬೇಕಾದದ್ದನ್ನು ನೀನು ನೋಡಿ. ಯಾರು ನಮ್ಮನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ, ವೀಕ್ಷಿಸುತ್ತಿರುವಂಥ ಯಾರೊಬ್ಬರು ಸಹ ನಮ್ಮನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಮೃಗಗಳು ಸಹ ಮಕ್ಕಳಿಗೆ ಬೇಕಾದಂತ ತಂದು ಕೊಡ್ತದ ಇಲ್ವಾ? ಖಂಡಿತವಾಗ್ಲೂ. ಪ್ರಾಣಿಗಳು ತಂದು ಕೊಡಲ್ವಾ ಸಿಸ್ಟರ್? ಆಫ್ಟರ್ ಆಲ್ ನಾಯಿ ಒಂದು ಮರಿ ಹಾಕಿದರೆ ನಾಯಿ ಸಹ ಹೋಗಿ ತಂದು ಕೊಡ್ತದೆ ಮಗುಗಳಿಗೆ ಬೇಕಾಗಿರುವಂಥದ್ದನ್ನು. ಅದಕ್ಕಿಂತ ಕೀಳಲ್ಲ ಅಲ್ವಾ ನಾವು? ನೀ ಮಕ್ಕಳಿಗೆ ಬೇಕಾದದ್ದೆಲ್ಲ ತಂದ ಹಾಕಿ ಮಕ್ಕಳಿಗೆ ಕೊಡಬೇಕಾದಂಥ ಪ್ರೀತಿ, ಮಕ್ಕಳಿಗೆ ಬೇಕಾದಂಥ ಮಾದರಿಯ ಜೀವಿತವನ್ನು ನೀನು ಜೀವಿಸದೆ ಹೋದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ದೇವರ ವಾಕ್ಯದಲ್ಲಿ 1 ಕೊರಿಂಥಿ 13ರಲ್ಲಿ ನೀನು ದೇವದೂತರ ಭಾಷೆಯನ್ನಾಡು. ನೀವು ಹೇಳಿದರೆ ಅವರು ವರ್ಷಗಳಿಂದ ವಿಶ್ವಾಸಿ ಅಂತ, ದೇವದೂತರ ಭಾಷೆಗಳನ್ನು ಆಡಿದರು, ಇನ್ನು ಅನ್ನದಾನ ಮಾಡಿದರು, ನಿನ್ನ ದೇಹವನ್ನು ಸುಡುವಷ್ಟು ಮಟ್ಟಿಗೆ ನೀನೇನು ವೈರಾಗ್ಯದಿಂದ ಕರ್ತನಿಗೋಸ್ಕರ ನಿಂತರು, ಪ್ರೀತಿ ಇಲ್ಲದಿದ್ದರೆ ಗಣಗಣಿಸುವ ತಾಳ. ಹೌದು, ಬರೀ ಶಬ್ದ ಅಷ್ಟೇ. ನೀವು ಹೇಳಿದ್ರಿ, ಅದು ಅವರು ಬಹಳ ದುಃಖಕರವಾದ. ನನಗೆ ಇವತ್ತಿಗೂ ಸಹ ಅವಳು ಹೇಳಿದ ಒಂದೊಂದು ಮಾತು ಉಂಟಲ್ಲ, ಜೀರ್ಣ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ. ಹಾಗಾದರೆ ಅವ್ರ ಮನೇಲಿ ಅವಳು ಹೇಗಿರ್ಬಹುದು? ನಿಜವಾಗ್ಲೂ ಮಗುಗೆ ಭಾಳ. ಅವಳು ಹೇಳ್ತಾಳೆ, ಆಂಟಿ ನಾನು ಮನೆಯಿಂದ ಹೊರಗಡೆ ಇದ್ದರೆ ಸಮಾಧಾನದಲ್ಲಿ ಇರ್ತೇನೆ, ಮನೆ ಒಳಗಡೆ ಹೋದರೆ ನನಗೆ ಯಾವ ಸೆಕ್ಯೂರ್ ಇದೆ ಆಂಟಿ? ನಮ್ಮ ತಂದೆನೇ ಆಗಿರ್ಬೋದು, ನನಗೆ ಯಾವ ಸೆಕ್ಯೂರ್ ಇದೆ? ನಾನು ಯಾವ ರೀತಿಯಲ್ಲಿ ಈ ಮನೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ? ನನ್ನ ತಾಯಿ ಸಹ ಎಷ್ಟು ಅಂತೇಳಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ನನ್ನ ತಾಯಿ ಎಷ್ಟೆಲ್ಲ ಕೇಳ್ತಾರೆ, ಎಷ್ಟೆಲ್ಲ ಬಯಸ್ಕೊಳ್ತಾರೆ ನಮ್ಮ ತಂದೆ ಹತ್ರ. ನನಗೆ ಒಮ್ಮೆ ಒಂದು ರೀತಿ ಇದೆಲ್ಲ ಗೊಂದಲ ಸಿಸ್ಟರ್. ಅಂದರೆ ನೋಡಿ, ವಿಶ್ವಾಸಿ ಅಂತೇಳಿ ಪಟ್ಟಿ ಇದೆ, ನಾವು ದೇವರ ಮಾರ್ಗದಲ್ಲಿ ನಡಿತೇವೆ ಅಂತೇಳಿ ಹೇಳ್ಕೊಳ್ತಾ ಇದ್ದೇವೆ, ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ, ಭಕ್ತಿಯ ವೇಷವನ್ನು ಹಾಕೊಳ್ತಾ ಇದ್ದೇವೆ. ಬಟ್ ಮಕ್ಕಳಿಗೆ ಬೇಕಾದಂಥ ಮಾದರಿಯೇ ನೀನು ಇಲ್ಲದಿದ್ದರೆ ಏನು ಪ್ರಯೋಜನ? ಯಾವ ಪ್ರಯೋಜನ ಇದೆ? ನಾವು ತಂದೆ ತಾಯಿಯಾದಂಥ ನಾವು ಕುಟುಂಬದಲ್ಲಿ ಮಕ್ಕಳ ಮುಂದೆ ಬಹಳ ಒಂದು ಒಳ್ಳೆಯ ಜೀವಿತವನ್ನು ನಾವು ಜೀವಿಸಬೇಕು. ಅದಕ್ಕೆ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಬೇಕು.
ಮಕ್ಕಳಾಗಲಿ, ಹೆಂಡತಿಯಾಗಲಿ, ಗಂಡನನ್ನಾಗಲಿ ಯಾರನ್ನು ನಾವು ಪ್ರೀತಿಸಬೇಕು, ಅವರಿಗೆ ಕೊಡಬೇಕಾದದನ್ನು ಕೊಡಬೇಕಲ್ಲ. ಅದನ್ನು ನಾವು ಕೊಡಬೇಕಾದ್ರೆ ಒಂದು ಪ್ರಾರ್ಥನಾ ಜೀವಿತ ಅನ್ನುವಂಥದ್ದು ನಮಗೆ ಬೇಕು. ಪ್ರಾರ್ಥನೆ ಇಲ್ಲದೆ, ಈಗ ಹಾಗಾದರೆ ಕೇಳ್ಬೋದು, ಪ್ರಾರ್ಥನೆ ಇಲ್ಲದೆ ಇರೋರು ಒಳ್ಳೆ ರೀತಿಯಲ್ಲಿ ಇದ್ದಾರಲ್ಲ ಅಂತ ಹೇಳ್ಬೋದು. ಅದು ಓಕೆ. ಆದರೆ ಒಬ್ಬ ದೇವಭಕ್ತರಿಗೆ ವಾಕ್ಯದ ಜ್ಞಾನ ಬೇಕು ಮೊದಲು. ವಾಕ್ಯದ ಜ್ಞಾನ ಬಂದರೆ ಇದೆಲ್ಲ ಸಮಸ್ಯೆ ಬರುವುದಿಲ್ಲ. ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದ್ದಾರೆ. ಕೆಲವರು ಏನಾಗ್ತದೆ ಗೊತ್ತಾ ಸಿಸ್ಟರ್, ಅನೇಕ ವರ್ಷಗಳಿಂದ ಇರ್ತಾರೆ ನೋಡಿ ವಿಶ್ವಾಸಿಗಳಂತ. ಅವರು ಬರಬರುತ್ತಾ ಅವರಿಗೆ ವಿಶ್ವಾಸಿಗಳಂತಾನೆ ಅವರಿಗೆ ಅನಿಸ್ತದೋ ಇಲ್ವೋ ಅಂತ ನಮಗೆ ಅವಿಶ್ವಾಸಿಯಾಗಿ ಹೋಗಿರ್ತಾರಂತ. ವಿಶ್ವಾಸ ಹೋಗಿರ್ತದೆ. ಅವರ ಅನಿಸಿಕೆಗೇನು ವಿಶ್ವಾಸಿ ನೀವು ಹೇಳಿದ್ರಲ್ಲ, ಭಕ್ತಿಯ ವೇಷವನ್ನು ಹಾಕಿಕೊಳ್ಳುವಂಥದ್ದು ಇದರದ್ದು ಒಂದು ಪ್ರಾಮುಖ್ಯ. ಪ್ರೀತಿ ತೋರಿಸಿದರೆ ಎಲ್ಲವನ್ನ ಜಯಿಸಲಿಕ್ಕೆ ಸಾಧ್ಯ. ಈಗ ನೋಡಿ, ಆ ಮಗು ಅಂತಲ್ಲ, ಕೇಳುವಂತ ತಂದೆ ತಾಯಿ ಎಷ್ಟೋ ನೋಡಿ, ಅವಳು ನಮ್ಗೆ ಹೇಳಿದ್ರಿಂದ ಗೊತ್ತಾಯ್ತು. ಇನ್ನು ಎಷ್ಟೋ ಮಕ್ಕಳಿದ್ದಾರೆ ಹೇಳ್ಕೊಳ್ದೇ ಇರೋರು. ಹೇಳ್ಕೊಂಡ್ರೆ ನನ್ನ ಕುಟುಂಬ ಎಲ್ಲಿ, ಕುಟುಂಬದ ಮಾನ ಹೋಗ್ತದೆ ಅಂತೇಳಿ ಕೆಲವೊಬ್ರು ಹಿಂದೆ ಮುಂದೆ ನೋಡ್ತಾರೆ. ಅವಳು ಹೇಳಿದ್ಲು, ಅವಳು ಹೇಳ್ಬೇಕಾದ್ರೂ, ಆಂಟಿ ನಾನು ಇದನ್ನು ನಿಮ್ಮ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದೇನೆ ಆಂಟಿ, ನಿಮಗೆ ಮಾತ್ರ ನಾನು ಹೇಳಬೇಕು ಅಂತ ಅನ್ನಿಸ್ತು, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಈಗ ನನಗೆ ಇದು ಮಕ್ಕಳ ವಿಷಯದಲ್ಲಿ ಬಂದಾಗ ನನಗೆ ಅದು ಬಂತು ಸಿಸ್ಟರ್. ನಾವು ಮಕ್ಕಳಿಗೆ ಸರಿಯಾದಂಥ ಮಾರ್ಗದರ್ಶನ ತೋರಿಸದೆ ಹೋದರೆ ಮತ್ತು ಮಕ್ಕಳಿಗೆ ಯಾರು ಮಾರ್ಗದರ್ಶನ ತೋರಿಸ್ತಾರೆ? ಈಗ ನೀನು ಮಕ್ಕಳ ಮುಂದೆ ಅಂದರೆ ಅವರ ವಿಷಯ ಇವರ ವಿಷಯ ತುಚ್ಛವಾದದನ್ನು ನೀನು ಮಾತಾಡ್ತಾ ಇದ್ದರೆ ಮಕ್ಕಳು ಸಹ ಅದನ್ನೇ ಕಲಿಯುವುದು. ಈಗ ಮಕ್ಕಳ ಮುಂದೆ ನೀವು ಬೇರೆಯವ್ರನ್ನ ದೂಷಿಸ್ತಾ ಇದ್ರೆ ಮಕ್ಕಳು ಏನು ಮಾಡ್ತಾರೆ, ಅದನ್ನೇ ಕಲಿತಾರೆ. ಅವ್ರು ಸಹ ದೂಷಿಸ್ತಾರೆ, ಹೋಗು ಅವ್ರೇನು ಸರಿ ಇಲ್ಲ, ಯಾಕೆ ನೀನೀಗ ಮಾತಾಡ್ತೀಯ? ನಾವು ಬಿತ್ತಿರ್ತೇವೆ, ಹಾಗೆ ನಾವು ಮಾತಾಡ್ತೇವೆ. ಹೌದು, ಖಂಡಿತ ಸಿಸ್ಟರ್. ಮತ್ತು ಆ ಮಕ್ಕಳಿಗೆ ಶಾಪ ಹಾಕುವ ಬದಲು ಅವರಿಗೆ ಆಶೀರ್ವಾದ ಹೇಳಲಿ. ಹೌದು, ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ಬಾಯ ಫಲವಾದ ಜೀವಮರಣಗಳು ನಾಲಿಗೆ ವಶದಲ್ಲುಂಟು. ಮತ್ತು ಬಾಯಲ್ಲಿ ನಾವೇನು ಹೇಳ್ತೇವಲ್ಲ ಅದರ ಫಲ ಹೊಟ್ಟೆ ತುಂಬ ಉಣ್ತೇವೆ ಅಂತ. ಹೌದು. ಈಗ ಆ ಮಕ್ಕಳಿಗೆ ನಾವು ನೀನು ಸಾಯಬೇಕು, ಯಾಕೆ ಸಾಯುವುದಿಲ್ಲ, ಆಕ್ಸಿಡೆಂಟ್ ಎಂಥ ಕಠಿಣ ಮನಸ್ಸು ಅದು. ಅದು ನಿಜವಾಗ್ಲೂ 100% ನಾನು ಹೇಳ್ತೇನೆ, ದೇವರಿಂದ ಬಂದದ್ದೇ ಅಲ್ಲ. ದೇವರಿಂದ ಬರುವಂಥವರಿಗೆ ಅಥವಾ ದೇವರ ಆತ್ಮನಿಂದ ನಡೆಸಲ್ಪಡುವವರಿಗೆ ಹೇಗೆ ಹಾಗೆ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ. ಅವರು ದೇವರ ಮಕ್ಕಳು. ಅದು ಸಹ ದೇವರು ನಮಗೆ ಕೊಟ್ಟಿರುವಂಥ ದಾನ. ನಾವು ಖಾಲಿ ಸಾಕ್ಲಿಕ್ಕೆ ಮಾತ್ರ ದೇವರು ನಮಗೆ ಕೊಟ್ಟಿದ್ದಾರೆ. ಪುನಃ ಅದನ್ನು ದೇವರಿಗೆ ಕೊಡಬೇಕು, ದೇವರಿಗೆ ಒಪ್ಪಿಸಬೇಕು. ನಾವು ಆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನಂಬಿಗಸ್ತರಾಗಿ ಬೆಳೆಸ್ತಾರೆ ಅಂತ ನಮ್ಮನ್ನ ನಂಬಿ ದೇವರು ಕೊಟ್ಟಿದ್ದಾರೆ. ಅದನ್ನು ತಂದೆ ತಾಯಿಗಳು ಮರಿಬಾರದು. ದೇವಜನರಾದ ತಂದೆ ತಾಯಿ ಅನ್ಯ ಜನರಿಗೆ ಗೊತ್ತಿಲ್ಲದೇ ಇದ್ದವರು ಎಷ್ಟೋ ಚೆನ್ನಾಗಿ ಬೆಳೆಸ್ಕೊಳ್ತಾರೆ. ಪ್ರೀತಿ ಕೊಡ್ಬಿಟ್ಟು ಕೆಲವರು ಓವರ್ ಪ್ರೀತಿ ಅದು ಅಲ್ಲ, ಕೊಡಬೇಕಾದ ಎಲ್ಲದಕ್ಕೊಂದು ಲಿಮಿಟ್ ಉಂಟು. ದೇವರು ಕೊಟ್ಟಿರುವಂಥ ಒಂದು ವ್ಯವಸ್ಥೆ ಉಂಟು. ಹಾಗೆ ನಾವು ನಡೆಯುವಾಗ, ಹಾಗೆ ತೋರಿಸುವಾಗ ಅದನ್ನು ಆಶೀರ್ವಾದವಾಗಿ ದೇವರು ಮಾಡ್ತಾರೆ. ಅದನ್ನು ಬಿಟ್ಟು ಶಾಪ ಹಾಕ್ತಾ ದುಃಖಕರವಾದ ವಿಷಯ ಸಿಸ್ಟರ್. ನಿಜವಾಗಲೂ ವಿಶ್ವಾಸಿಗಳಲ್ಲಿ ಈ ರೀತಿ ನನಗೆ ಒಮ್ಮೆ ಗೊಂದಲ. ಅಂದರೆ ಹೀಗೆ ಈ ರೀತಿಯಲ್ಲಿ ಎಲ್ಲ ಮಾಡಬೇಕಾದ್ರೆ ಅವರು ಹೇಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ? ಹೇಗೆ ಅವರು ಕುಟುಂಬದಲ್ಲಿ ಸಮಾಧಾನದಲ್ಲಿ ಇರಲಿಕ್ಕೆ ಆಗ್ತದೆ? ಈಗ ಒಬ್ಬರಿಗೆ ಮಾತ್ರ ಪ್ರೀತಿ ತೋರಿಸಿ ಇನ್ನೊಂದು ಇಬ್ಬರು ಮಕ್ಕಳಿದ್ದಾರೆ, ಅವರಿಗೆ ಒಂದು ರೀತಿ ಪ್ರೀತಿ ಕೊಡೋದು. ಹೌದು, ಅದು ಒಂದೇ ಮನೆಯಲ್ಲಿರೋದು. ಈಗ ನೀನು ಅವರೆಲ್ಲರೂ ಊಟಕ್ಕೆ ಕುತ್ಕೊಳ್ಬೇಕಾದ್ರೂ ಸಹ ಅಷ್ಟೇ, ಇವಳು 1 ಸ್ಪೂನ 2 ಸ್ಪೂನ್ ತಗೊಂಡಿದ ತಕ್ಷಣ ಸ್ಟಾರ್ಟ್ ಮಾಡೋದು. ಎಂತ ಅಷ್ಟು ತಿಂತೀಯ, ತಿಂದು ಖಾಲಿ ಮೈ ಬೆಳೆಸ್ಕೊಳ್ಳೋದು. ಅಷ್ಟು ಆಗಿದ್ಮೇಲೆ ಅವಳನ್ನ ಎಲ್ಲಿಯಾದರೂ ಬೇರೆ ಆದರೂ ಕಳಿಸ್ಬಿಡ್ಬೇಕಲ್ಲ, ಹಾಸ್ಟೆಲ್ಗಾದರೂ ಕಳಿಸ್ಬಿಡ್ಬೇಕಲ್ಲ, ಇಲ್ಲ ಬೇರೆ ಎಲ್ಲಿಯಾದರೂ ಮದುವೆ ಆದರೂ ಮಾಡಿಬಿಡ್ಬೋದಲ್ಲ. ಆ ಮಕ್ಕಳನ್ನು ಇಟ್ಕೊಂಡು ಹಿಂಸೆ ಪಡಿಸೋದಕ್ಕಿಂತ ಆ ಮಕ್ಕಳಿಗೆ ಒಂದು ಸಮಾಧಾನದ ಮಾತು ಹೇಳಬೇಕಲ್ವ. ಮತ್ತೆ ಇವರೇ ಸಮಾಧಾನದ ಮಾತು ಹೇಳದೇ ಇದ್ರೆ ಮತ್ತೆ ಅವರು ಎಲ್ಲಿ ಹೋಗ್ತಾರೆ? ತಪ್ಪಲಿಕ್ಕೆ, ಮಕ್ಕಳು ತಪ್ಪಿ ಹೋಗ್ಲಿಕ್ಕೆ ಕಾರಣ ಇವರೇ. ಹೌದು, ಖಂಡಿತ. ಅವರಿಗೆ ಮನೆಯಲ್ಲಿ ಪ್ರೀತಿ ಸಿಗದೇ ಇದ್ರೆ ಹೊರಗೆ ಹೋಗುವಾಗ ಯಾರೋ ಒಂದು ಪ್ರೀತಿ ತೋರಿಸಿದ್ರು ಅವರಲ್ಲಿ ಹಿಂದೆ ಹೋಗ್ತಾರೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಉಪಯೋಗ ಉಂಟಾ? ಕಣ್ಣೀರು ಸುರಿಸಿದ್ರೆ ಮತ್ತೆ ಅದು ಏನು ಮಾದರಿಯ ಜೀವಿತ ಆಗ್ತದೆ?
ಅದು ನೀವು ಹೇಳಿದಾಗೆ ಮನೆಯಲ್ಲೇ ನಾವು ಮಕ್ಕಳಿಗೆ ಕೊಡಬೇಕಾದ ವಿಷಯಗಳನ್ನು, ವಾಕ್ಯದ ಜ್ಞಾನವನ್ನು ಕೊಡಬೇಕು, ಆಶೀರ್ವಾದದ ಮಾತುಗಳನ್ನು ನಾವು ಆಡಬೇಕು ಮಕ್ಕಳಿಗೋಸ್ಕರ. ಅವ್ರನ್ನ ಕರಿಬೇಕು ಹತ್ತಿರ, ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಆಶೀರ್ವದಿಸಬೇಕು. ಪೂರ್ವಿಕರಾದ ಭಕ್ತರು ಸತ್ಯವೇದದಲ್ಲಿ ಅಬ್ರಹಾಮ್, ಇಸಾಕ್, ಯಾಕೋಬ್, ಎಷ್ಟು ಜನ ಭಕ್ತರು ಹೌದು ಹೇಗೆ ಪ್ರಾರ್ಥನೆ ಮಾಡಿ ಮಕ್ಕಳಿಗೋಸ್ಕರ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಆಶೀರ್ವದಿಸಿದ್ರು ಅಂತ ದೇವರು. ಯಾರಾದರೂ ಶಾಪ ಹಾಕಿದ್ರ? ದೇವಭಕ್ತರು ಶಾಪ ಹಾಕಬಾರದು. ಹೌದು ಅಲ್ಲ, ಯಾರಾದರೂ ಒಂದು ವೇಳೆ ವಿಶ್ವಾಸಿ ಅಂತ ಹೇಳಿದ್ರು ಶಾಪ ಏನಾದರೂ ಹಾಕೋದಾದರೆ ಅದು ನಿಜವಾಗ್ಲೂ ದೇವರ ಆತ್ಮನ ನಡೆಸುವಿಕೆನೇ ಅಲ್ಲ, ಅದು ಅದರ ಹಿಂದೆ ಕಾರ್ಯ ಮಾಡುವಂಥದ್ದು ಬೇರೆಯೇ. ಹೌದು ಪ್ರಿಯರೇ, ಇಲ್ಲಿಯವರೆಗೂ ಅಂದರೆ ಮಕ್ಕಳ ವಿಷಯದಲ್ಲಿ ಇದನ್ನು ಪೂರ್ತೀಕರಿಸಲಿಕ್ಕೆ ನಮಗೆ ಆಗಲಿಲ್ಲ. ಕಳೆದ ಅಂದರೆ ಇನ್ನು ಮುಂದೆ ಬರುವಂಥ ಸಂಚಿಕೆಯಲ್ಲಿ ಇದೇ ಒಂದು ಮಕ್ಕಳ ಕುರಿತಾದಂಥ ವಿಷಯವನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ನಿಮ್ಮ ಜೀವನದಲ್ಲಿ ಮಕ್ಕಳಿಗೆ ವಿರುದ್ಧವಾಗಿ, ಮಕ್ಕಳ ವಿಷಯದಲ್ಲಿ ಶಾಪಗಳನ್ನು ಹಾಕುವಂಥದ್ದು, ಮಕ್ಕಳಿಗೆ ವಿರೋಧವಾಗಿ ಏನಾದರೂ ಹೇಳ್ತಾ ಇರುವಂಥದ್ದು, ಅಂಥ ಸ್ವಭಾವಗಳಿರುವುದಾದರೆ ಇವತ್ತೇ ಪಶ್ಚಾತ್ತಾಪ ಪಡಿ, ದೇವರ ಸನ್ನಿಧಾನದಲ್ಲಿ ಹೇಳಿ, ದೇವರೇ, ತಿಳಿದು ತಿಳಿಯದೆ ನಾನು ತಪ್ಪುಗಳನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ನೀನು ದಾನವಾಗಿ ಕೊಟ್ಟಿರುವಂಥ ಮಗು, ಇದನ್ನು ನನಗೆ ಸಾಕಲಿಕ್ಕೆ ಅಂತ ಕೊಟ್ಟಿದ್ದೀಯಾ, ಸಾಕಿದ ಮೇಲೆ ನಾನು ನಿನಗೇ ಒಪ್ಪಿಸಿ ಕೊಡಬೇಕು ಅಂತ ಹೇಳಿ ಹಾಗೆ ನಾವು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿ ಕೊಡುವುದಾದರೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾನೆ. ಮಾತ್ರವಲ್ಲ, ನಮ್ಮನ್ನು ಸರಿಯಾದಂಥ ಮಾರ್ಗದಲ್ಲಿ ನಡೆಸುವವನಾಗಿರುತ್ತಾನೆ. ಹೌದು ಪ್ರಿಯರೇ, ಇಲ್ಲಿಯವರೆಗೂ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಿಸಿದ್ದೀರಿ. ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ. ಹಾಗೆ ನಾವೆಲ್ಲರೂ ಒಂದಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮುಂದಿನ ಸಂಚಿಕೆಯವರೆಗೂ ಈ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮುಖ್ಯ ಅತಿಥಿಯೊಂದಿಗೆ ಬರಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.